ವರದಿ ದೊಡ್ಡಾಟ ಕಲಾವಿದರಿಂದ ಸ್ವಾವಲಂಬನೆಯ ಹೊಸ ಹೆಜ್ಜೆ. ರಂಗಭೂಮಿ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಹುಬ್ಬಳ್ಳಿ ಯಕ್ಷಗಾನ ಕಲಾವಿದರ ಮಾದರಿಯಲ್ಲಿ ಹುಬ್ಬಳ್ಳಿಯ ಜಿಕೆ ಕಲಾವೇದಿಕೆ ಟ್ರಸ್ಟ್ನ ದೊಡ್ಡಾಟ ಕಲಾವಿದರು ಸ್ವತಃ ಪ್ರಸಾದನ ಮಾಡಿಕೊಳ್ಳುವ ಕೌಶಲ್ಯವನ್ನು ರೂಢಿಸಿಕೊಂಡು ಕಲಾಕ್ಷೇತ್ರದಲ್ಲಿ ಹೊಸ ಮೈಲಿಗಲ್ಲು ಸ್ಥಾಪಿಸಿದ್ದಾರೆ. ಶ್ರೀ ರಮೇಶ ಕರವಸಮ್ಮನವರ ಮಾರ್ಗದರ್ಶನದಲ್ಲಿ ಈ ತರಬೇತಿ ನಡೆದಿದೆ. ಡಾಕ್ಟರ್ ಹಜರೇಸಾಬ್ ನದಾಫ್ ಅವರು ಕೇವಲ ತಾವೇ ಪ್ರಸಾದನ ಮಾಡಿಕೊಳ್ಳುವುದಲ್ಲದೆ ಇತರ ಕಲಾವಿದರಿಗೂ ತರಬೇತಿ ನೀಡುವ ಮೂಲಕ ಮಾರ್ಗದರ್ಶಕರಾಗಿ ಗುರುತಿಸಿಕೊಂಡಿದ್ದಾರೆ. ಈ ಸಾಧನೆಗೆ ಮುಖ್ಯ ಕಾರಣ ಖ್ಯಾತ ಪ್ರಸಾದನ ಕಲಾವಿದ ಶ್ರೀ ದೀಪಕ್ ಭಟ್ ಅವರ ಅಮೂಲ್ಯ ತರಬೇತಿ. ಅವರ ಮಾರ್ಗದರ್ಶನದಿಂದ ದೊಡ್ಡಾಟ ಕಲಾವಿದರಲ್ಲಿ ಆತ್ಮವಿಶ್ವಾಸ ಹೆಚ್ಚಿದ್ದು ಸ್ವಾವಲಂಬನೆಯ ಹೊಸ ಅಧ್ಯಾಯ ಆರಂಭವಾಗಿದೆ. ಈ ಬೆಳವಣಿಗೆಯ ಕುರಿತು ಪ್ರತಿಕ್ರಿಯಿಸಿದ ಕರ್ನಾಟಕ ರಾಜ್ಯ ಬಯಲಾಟ ಕಲಾವಿದರ ಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀ ವಿಶ್ವನಾಥ ಸಾಹುಕಾರ ಅವರು ಜಿಕೆ ಕಲಾವೇದಿಕೆ ಟ್ರಸ್ಟ್ನ ದೊಡ್ಡಾಟ ಕಲಾವಿದರು ಇಟ್ಟಿರುವ ಈ ಹೆಜ್ಜೆ ಐತಿಹಾಸಿಕವಾಗಿದೆ. ಇದು ದೊಡ್ಡಾಟ ಕಲೆಯ ಸಂರಕ್ಷಣೆ, ಬೆಳವಣಿಗೆ ಹಾಗೂ ಸ್ವಾಭಿಮಾನದ ದಿಕ್ಕಿನಲ್ಲಿ ಮಹತ್ವದ ಸಾಧನೆ. ಮುಂದಿನ ಪೀಳಿಗೆಯ ಕಲಾವಿದರಿಗೆ ಇದು ಸ್ಫೂರ್ತಿದಾಯಕ ಮಾದರಿಯಾಗಲಿದೆ ಎಂದು ಸಂತಸ ವ್ಯಕ್ತಪಡಿಸಿದ್ದಾರೆ. ಪ್ರಸಾದನೆಯಲ್ಲಿ ಸ್ವಾವಲಂಬನೆ ಸಾಧಿಸುವುದರಿಂದ ಕಲಾವಿದರಿಗೆ ಆರ್ಥಿಕ ಉಳಿತಾಯದ ಜೊತೆಗೆ ಸಮಯದ ಉಳಿತಾಯವೂ ಆಗಲಿದೆ. ಇದರಿಂದ ದೊಡ್ಡಾಟ ಕಲೆಯನ್ನು ಇನ್ನಷ್ಟು ಜನರಿಗೆ ತಲುಪಿಸುವ ಅವಕಾಶವೂ ಹೆಚ್ಚಾಗಲಿದೆ ಎಂದು ಕಲಾಭಿಮಾನಿಗಳು ಅಭಿಪ್ರಾಯಪಟ್ಟಿದ್ದಾರೆ. ರಂಗಭೂಮಿ ನ್ಯೂಸ್ ಕರ್ನಾಟಕ ಸಂಪಾದಕರು 9481941999. Yeah.